ಏ ಮನುಷ್ಯ, ನಿನ್ನೊಳ್ಳೆ ಕರ್ಮದ ಬಗ್ಗೆ ಲೆಕ್ಕಾಚಾರ ಕೊಡು. ನಾನು ತುಂಬಾ ಒಳ್ಳೆ ಕೆಲಸನೇ ಮಾಡಿದ್ದೀನಿ. ಹೆಂಗೆ? ನಾನು ಏನೇನು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಗೊತ್ತಾಗ್ತಿಲ್ಲ ಮಹಾರಾಜ. ಚಿತ್ರಗುಪ್ತ್, ಹೇಳಿ ಮಹಾರಾಜ. ಅವನು ಒಳ್ಳೊಳ್ಳೆ ಕೆಲಸದ ಬಗ್ಗೆ ಲೀಸ್ಟ್ ತೆಗಿ. ಆಯಿತು ಮಹಾರಾಜ. ಒಳ್ಳೊಳ್ಳೆ ಕೆಲಸದ ಲೀಸ್ಟು ಬಂತು ನೋಡಿ. ಇದರಲ್ಲೇನು ಇಲ್ವಲ್ಲ. ಅವನೊಳ್ಳೆ ಕೆಲಸ ಮಾಡಿದರೆ ತಾನೇ ಇರೋದು. ಏ ದೂತ, ಇವನನ್ನ ಬೇಯ್ತಿರೋ ಬಾಂಡ್ಲಿಲ್ ಹಾಕಿ ಕರೀರಿ. ಮಹಾರಾಜ, ಬಾಂಡ್ಲಿ ಉಜ್ಜಿ ತೂತ ಆಗ್ಬಿಟ್ಟಿತ್ತು. ಅದರಲ್ಲಿ ಎಣ್ಣೆನೂ ಸೋರ್ತಿತ್ತು. ಹಂಗಾಗಿ ಆನ್ಲೈನಲ್ಲಿ ಆರ್ಡರ್ ಮಾಡಿದೆ ಮಹಾರಾಜ. ಅದಿನ್ನು ಬರಕ್ಕೆ 4 ದಿನ ಆಗುತ್ತೆ. ನೀವು ಹೇಳಿದ್ರೆ ಅವನನ್ನ ಡೈರೆಕ್ಟ್ ಆಗಿ ಒಲೆ ಮೇಲೆ ಕೂರಿಸ್ಬಿಟ್ಟು ರೋಸ್ಟ್ ಮಾಡಾಕ್ಬಿಡ್ತೀನಿ. ನಾನು ನಿನಗೆ ಫ್ರೈ ಮಾಡಕ್ಕೆ ಹೇಳ್ತಿದ್ರೆ ನೀನು ರೋಸ್ಟ್ ಮಾಡ್ತೀನಿ ಅಂತಿದೆಯಲ್ಲ. ಫ್ರೈ ಮಾಡಕ್ಕೆ 3-4 ದಿನ ಕಾಯ್ಬೇಕು ಮಹಾರಾಜ. ಇವನನ್ನ ಫ್ರೈ ಮಾಡಬೇಕು, ಕುರ್ಕುರೆ ಥರ ರೋಸ್ಟ್ ಮಾಡಬೇಡ. ಆಯ್ತು ಮಹಾರಾಜ. ಏ ದೂತ, ಇಲ್ಲೊಂದು ಸ್ವಲ್ಪ ನನ್ನ ಮಾತು ಕೇಳು. ನಾನೇನು ನಿನಗೆ ದೂತನ ಥರ ಕಾಣಿಸ್ತೀನ? ನಾನು ದೇವದೂತ. ಅರೆ ದೇವದೂತ ಸರ್, ಈ ಬ್ಯಾಗಲ್ಲಿ ತುಂಬ ಚಿನ್ನದ ನಾಣ್ಯಗಳಿದ್ದಾವೆ. ಇದು ನಿಮ್ಗೆಲ್ಲಿ ಸಿಕ್ತು? ಇದು ಭೂಲೋಕದಲ್ಲಿ ಸಿಕ್ತು. ನೀವು ನಂದೊಂದು ಕೆಲಸ ಮಾಡಿದ್ರೆ ಈ ಚಿನ್ನದ ನಾಣ್ಯಗಳೆಲ್ಲ ನಿಮ್ಗೇನೆ ಕೊಡ್ತೀನಿ. ಬಾಂಡ್ಲಿ ನೀನು ಆರ್ಡರ್ ಮಾಡಿದೆಯಲ್ಲ, ಅದನ್ನು ಕ್ಯಾನ್ಸಲ್ ಮಾಡು. ಎಲ್ಲ ನಾಣ್ಯಗಳನ್ನು ನೀನೇ ಇಟ್ಕೋ. ಭೂಲೋಕದಲ್ಲೂ ಹಿಂಗೆ ಆಗುತ್ತಾ? ಹೌದು, ಅಲ್ಲಿ ಏನು ಕೊಡದಲ್ಲಿ ಕೆಲಸನೇ ಆಗಲ್ಲ. ಆರ್ಡರ್ ಕ್ಯಾನ್ಸಲ್ ಮಾಡು. ಮಾಡಿದೆ ನೋಡು, ತಗೋ ಮತ್ತೆ. ಏನು ನಿಮ್ಮಿಬ್ರದ್ದು ಗುಸುಗುಸು ನಡೀತೈತೆ? ಏನಿಲ್ಲ ಮಹಾರಾಜ, ನಾನು ಈಗಲೇ ಬರ್ತೀನಿ, ತಡೀರಿ. ಚಿತ್ರಗುಪ್ತ, ಬಾಂಡ್ಲಿ ಬರೋವರೆಗೂ ಇವನನ್ನೇನು ಮಾಡೋದು? ಕೋಳಿ ಮಾಡ್ಬಿಡೋಣ ಮಹಾರಾಜ. ಯಾವಾಗ ಬಾಂಡ್ಲಿ ಬರುತ್ತೋ ಆವಾಗ ಇವನನ್ನು ಫ್ರೈ ಮಾಡಿದ್ರಾಯ್ತು. ಮಹಾರಾಜ, ಬಾಂಡ್ಲಿ ತಂದೆ ನೋಡಿ. ಅದೇಂಗ್ ಬಂತು? ನೀನು ಮುಂಚೆನೆ ಆರ್ಡರ್ ಕ್ಯಾನ್ಸಲ್ ಮಾಡಿದ್ದೆಲ್ಲ. ಆರ್ಡರ್ನ ಕ್ಯಾನ್ಸಲ್ ಮಾಡಿದ್ದೆ. ಮತ್ತೆ ಈ ಬಾಂಡ್ಲಿ ಎಲ್ಲಿಂದ ಬಂತು? ನೀನು ಚಿನ್ನದ ನಾಣ್ಯ ಕೊಟ್ಟಿದ್ದಲ್ಲ, ಅದನ್ನ ನರಕದ ಬೆಂಕಿಲೆ ಕಾಯಿಸ್ಬಿಟ್ಟು ಬಾಂಡ್ಲಿ ಮಾಡ್ಕೊಂಡೆ. ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಈ ಒಂದು ಒಳ್ಳೆ ಕೆಲಸ ಚಿತ್ರಗುಪ್ತನ ಲೆಕ್ಕದಲ್ಲಿ ಇರುತ್ತೆ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.